ವಿಜಯಪುರ ನಗರ ಪಾಲಿಕೆ ನಗರ ಸಮಿತಿ ಅಧ್ಯಕ್ಷ ಸ್ವಾಗತ ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ವಿಜಯಪುರ ಜಿಲ್ಲಾ ಅಲ್ಪಸಂಖ್ಯಾತಗಳು ಜಿಲ್ಲಾ ನಗರ ಸಮಿತಿ ನಾನು ಇವತ್ತು ಬಿಜಾಪುರದಲ್ಲಿ ರಿವ್ಯೂ ಮೀಟಿಂಗ್ ಬಿಜಾಪುರ ಡಿಸ್ಟಿಕ್ ಟೋಟಲಿ, ಯಾಕಂದರೆ ಇಲ್ಲಿ ವಾಟರ್ದು ಸಮಸ್ಯೆ ಇತ್ತು, ಮತ್ತು ರೋಡ್, ಡ್ರೈನ್, ಲೈಟ್, ಜೊತೆಗೆ ಇಂದಿರಾ ಕ್ಯಾಂಟೀನ್ ಮತ್ತು ಸುಮಾರು ಸಮಸ್ಯೆ ಟೆಕ್ಸಸ್ನಲ್ಲಿ ಅದರದ್ದು ಮುಖ್ಯ ಪ್ರಾಬ್ಲಮ್ ಇದೆ. ಮತ್ತು ಮುಂದಿನ ದಿವಸದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಎಷ್ಟು ಮನೆ ಕಟ್ಟಿದ್ದಾರೆ, ಸುಮಾರು ಸಮಸ್ಯೆ ಈ ಖಾತಾದು ಸಮಸ್ಯೆ ಇದೆ. ಈಗ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೋಸ್ಟ್ಲಿ 30-40% ವಿಥೌಟ್ ಪರ್ಮಿಷನ್, ವಿಥೌಟ್ ಲೇಔಟ್ ಆ ಥರ ಕಟ್ಬಿಟ್ಟಿದ್ದಾರೆ ಮನೆಗೆ. ಅದು ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಎ ಖಾತಾ ಬಿ ಖಾತಾ ಕೊಡಬೇಕಂತ ಕ್ಲಿಯರೆನ್ಸ್ ಆಗಿದೆ. ಮುಂದಿನ ದಿವಸದಲ್ಲಿ ಎಲ್ಲರಿಗೆ ಯಾರ್ಯಾರು ಕಟ್ಟಿದ್ದಾರೆ ಅವ್ರು ಎಲ್ಲರಿಗೆ ಒಂದು ಎ ಖಾತಾ ಬಿ ಖಾತಾ ಕೊಟ್ಟು ಅವರು ವಾರ್ಡ್ನಲ್ಲಿ ಅವರು ಏರಿಯಾನಲ್ಲಿ ರೋಡ್, ಡ್ರೈನ್, ಲೈಟ್ ಮತ್ತು ಅವ್ರಿಂದ ಟ್ಯಾಕ್ಸಸ್ ಕಲೆಕ್ಟ್ ಮಾಡಲಿಕ್ಕೆ ಆಲ್ರೆಡಿ ಮೊನ್ನೆ ಅಸೆಂಬ್ಲಿನಲ್ಲಿ ಕ್ಲಿಯರೆನ್ಸ್ ಆಗಿದೆ. ಸಲಗೆ ನಾನು ಫಸ್ಟ್ ಆಫೀಸರ್ ಜೊತೆಗೆ ರಿವ್ಯೂ ಮೀಟಿಂಗ್ ಮಾಡಿ ಮತ್ತು ನಮ್ಮ ಜೊತೆಗೆ ಮಾತಾಡಿ. ಸರ್, ಈಗ ನಗರಕ್ಕೆ ಮೊದಲನೇ ಬಾರಿಗೆ ನೀವು ಬಂದಿರಿ. ಈ ನಗರಗಳಲ್ಲಿ ಯಾವ್ಯಾವ ಒಂದು ಪ್ಲೇಸಿಗೆ ಹೋಗಿ ಸರ್ ನೀವು ಪ್ರವಾಸ ಮಾಡಿ ಬಂದಿರಿ? ಯಾವ್ಯಾವ ನಗರಗಳಿಗೆ ಹೋಗಿ ಪ್ರವಾಸ ಮಾಡಿ ಬಂದಿರಿ ಅಂದರೆ ಇಲ್ಲಿ ವಾರ್ಡ್ಗಳಿಗೆ? ಈಗ ಬರ್ತಾ ಸಿಂಧಿನಲ್ಲಿ ವಿಸಿಟ್ ಕೊಡ್ತೇನೆ, ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀನಿ. ಮತ್ತು ಇವತ್ತು ರಿವ್ಯೂ ಮೀಟಿಂಗ್ ಮಾಡಿ ಮತ್ತು 2-3 ಕಡೆ ಇಂದಿರಾ ಕ್ಯಾಂಟೀನ್ ಆಗಲಿ ಮತ್ತು ನಗರ ಉತ್ಥಾನದ ವರ್ಕ್ ಹೆಂಗಾಗಿದೆ ಈ 2-3 ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಿ ಜೊತೆಗೆ ಚರ್ಚೆ ಮಾಡಿ ಅಲ್ಲಿ 2 ಕಡೆ ವಿಸಿಟ್ ಮಾಡಲಿಕ್ಕೆ ಹೋಗಬೇಕು. ಮಹಾನಗರ ಪಾಲಿಕೆ ನಮ್ಮದು. ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಬೆರಳೆಣಿಕೆ ಅಷ್ಟು ಮಾತ್ರ JCBಗಳದಾವೆ. ಇಲ್ಲಿ ಯಾವುದೋ ಒಂದು ವಾರ್ಡ್ನಲ್ಲಿ ಯಾರೋ ಒಂದು ಕೆಲಸ ಮಾಡಬೇಕು, ಡ್ರೈನೇಜ್ ತೆಗಿಬೇಕಂತ ಕರಿಬೇಕಂದ್ರೆ JCBಗಳನ್ನೇ ಸಿಗಲ್ಲ. ಅದೊಂದು ಸಮಸ್ಯೆ ಐತಿ. ಇನ್ನು ಕುಡಿ ನೀರಿನ ಸಮಸ್ಯೆ ಅಂದ್ರೆ 12 ನಂತರ ನೀರುಗಳು ಬಿಡ್ತಾರೆ. ಅದ್ರ ಸಲುವಾಗಿ ರಿವ್ಯೂ ಮೀಟಿಂಗ್ನಲ್ಲಿ ಸೀರಿಯಸ್ಲಿ ಇದು ಮೀಟಿಂಗ್ ಕಂಡಕ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ಕ್ಲಿಯರ್ ಕಟ್ ಡೈರೆಕ್ಷನ್ ಇದೆ. ಉಳಿದ ನೀರಿನ ಸಲುವಾಗಿ ಯಾವುದೂ ತೊಂದರೆ ಆಗಬಾರ್ದು, ಯಾಕೆ ಆಗ್ಲತ್ತದೆ ಏನಿದೆ ಅಂತ ನಾವು ರಿವ್ಯೂ ಮೀಟಿಂಗ್ ಮಾಡಿ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡಲಿಕ್ಕೆ ಮುಖ್ಯಮಂತ್ರಿಯವ್ರನ್ನ CM ಒಂದು ಕುರ್ಚಿಯಿಂದ ಇಳಿಸ್ಬೇಕಂತೇಳಿ BJPಯಲ್ಲಿ 2 ಬಣಗಳಾಗ್ಯಾವ ಸರ್. ಒಂದು ವಿಜಯೇಂದ್ರ ಬಣ ಮತ್ತು ಒಂದು BS ನಮ್ಮ ಯತ್ನಾಳರ ಬಣ. ಅದು ಏನು ಒಂಥರ ಹಾಸ್ಯಾಸ್ಪದ ಆಗತ್ತೋ ಏನೋ, ಅವರಲ್ಲಿ ಒಗ್ಗಟ್ಟಿಲ್ಲೋ ಅಥವಾ ಏನು? ನಮಗೆ ಗೊತ್ತಿದೆ, BJP ಅವರಿಗೆ ಲಾಸ್ಟ್ ಟೈಮ್ 4 ವರ್ಷ ಟೈಮ್ ಕೊಟ್ಟಿದ್ರು. ಅದು ಟೈಮ್ ಕೊಟ್ಟಿಲ್ಲ, ಜನ ಕೊಟ್ಟಿಲ್ಲ. ಆದರೂ ಅವ್ರು ಏನು ಹೆಂಗೆ ಪವರ್ ತಗೋಬೇಕಂತ ಎಲ್ಲ MLAಗೆ